ಮಾಡ್ತಾ ಇದ್ದಾರೆ. ಸ್ವಿಗ್ಗಿ ಝೊಮ್ಯಾಟೋಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಒಂದು ಖಾಸಗಿ ಕಂಪನಿಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಸರ್ಕಾರಕ್ಕೆ ಕಳ್ಳು ಚುರುಕನ್ನೋದಿಲ್ವಾ? ಯಾತಕ್ಕಂತ ಹೇಳಿದ್ರೆ ಇವತ್ತು ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಹಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ವಿದೇಶದಲ್ಲಿ ಇವತ್ತು ಒಳ್ಳೆ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆಡಿ BMW ಕಾರಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅವ್ರಿಗೆ ಎಲ್ಲಿ ಕೇಳಬೇಕು? ಅವ್ರಿಗೆಲ್ಲ ವಿದ್ಯಾರ್ಥಿಗಳು ಶಾಪ ತಟ್ಟೆ ತೀರ್ತೆ. ಪ್ರತಿಭಟನೆಯಲ್ಲೇ ನಟರಾಜ್ ಗೌಡರು ನೋಡಿದ್ದಾರೆ, ಉತ್ಕರ್ಷ್ ಅವರು ನೋಡಿದ್ದಾರೆ. ಸ್ವಿಗ್ಗಿ ಬಟ್ಟೆ ಹಾಕೊಂಡು ಪ್ರೊಟೆಸ್ಟ್ ಬಂದಿದ್ದ ಅಭ್ಯರ್ಥಿ ಮೇಲೆ ಹಲ್ಲೆ ಮಾಡಿ ಟಿ ಶರ್ಟ್ ಹರಿದೋಗಿದ್ದಕ್ಕೆ ಸರ್ ಕಣ್ಣೀರ್ ಹಾಕಿದ್ದಾರೆ. ಅಂದ್ರೆ ಒಂದು ಟಿ ಶರ್ಟ್ ಅಫೋರ್ಡ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿರುವ ಪರೀಕ್ಷಾರ್ಥಿಗಳಿಗೆ ಪೊಲೀಸರ ಕೈಯಲ್ಲಿ ಲಾಠಿ ಚಾರ್ಜ್ ಮಾಡಿಸ್ತಿದೆ ಸರ್ಕಾರ ಅಂತಂದ್ರೆ ಅದನ್ನ ವಿದ್ಯಾರ್ಥಿ ಸಮುದಾಯ ಯಾವ ರೀತಿ ತಗೊಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಉತ್ಕರ್ಷ್ ಇದು ಬಿಜೆಪಿ ಸರ್ಕಾರ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಕೇವಲ 5760 ಜನ ಕೂರೋ ಪರೀಕ್ಷೆಯಲ್ಲೇನೆ ಫುಲ್ ಪ್ರೂಫ್ ಸಿಸ್ಟಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಜಿಗುಪ್ಸೆಗೆ ಬರೋದಿಲ್ವಾ ವಿದ್ಯಾರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ಅಂತ? ಮೇಡಮ್ ನೋಡಿ, ಒಂದು ನಾವು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. KPSC ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಜಾರ್ಕೊಳ್ತಾ ಇದ್ದಾರೆ. ಸಂವಿಧಾನದ ಅಡಿಯಲ್ಲಿ ಅದು ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಇಟ್ ವಿಲ್ ಬಿ ಮಾನಿಟರ್ಡ್ ಅಂಡ್ ಸೂಪರ್ವಿಷನ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಎರಡನೇದೇನು ಅಂತಂದ್ರೆ ಈ ಹಗರಣಗಳು ಮೊದಲೇನಲ್ಲ. 2023ರಿಂದ ಟ್ರಾನ್ಸ್ಲೇಷನ್ ಸಮಸ್ಯೆ ಆಯ್ತು, ಕ್ವಶನ್ ಪೇಪರ್ ಸಮಸ್ಯೆ ಆಯ್ತು. ಆಮೇಲೆ ಇವತ್ತು ಒಂದೇ ಸೆಂಟ್ರಲ್ 25-40 ಜನ ಪಾಸ್ ಆಗ್ತಾರೆ ಅಂತಂದ್ರೆ ಹೇಗೆ ಸಾಧ್ಯ? ಒಂದೇ ಕುಟುಂಬದ 10ರಿಂದ 15 ಜನ ಪಾಸ್ ಆಗ್ತಾರೆ ಅಂತಂದ್ರೆ ಹೇಗೆ ಸಾಧ್ಯ? ಒಂದ್ ನಿಮಿಷ ಇರ್ರಿ ಗೌಡ್ರೆ, ಮಾತಾಡ್ತಾ ಇದ್ರೆ ಆಮೇಲೆ ಆ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತಾಡಿದ್ರೆ ಮಾತಾಡಕ್ಕಾಗಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರು, ಮುಖ್ಯ ಕಾರ್ಯದರ್ಶಿಗಳು ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ಕಾಮನ್ ಸೆನ್ಸ್ ಲಾಜಿಕ್ ಆಗಿ ಯೋಚನೆ ಮಾಡೋಣ. ಈ ರಿಪೋರ್ಟ್ ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ, ಆ ರಿಪೋರ್ಟ್ ಯಾರ ಟೇಬಲ್ ಮೇಲೆ ಹೋಗುತ್ತೆ ಮೇಡಮ್? ಬಿಜೆಪಿ ಆಫೀಸ್ ಬರೋದಿಲ್ಲ, ಸಿದ್ದರಾಮಯ್ಯ ಅವರ ಟೇಬಲ್ ಮೇಲೆ ಹೋಗೋದು. ಹಾಗಾಗಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ಬಾರ್ದು. ನೈತಿಕತೆ ಇದೆಯೇನ್ರಿ? ಡಾಕ್ಟರ್ MC ಸುಧಾಕರ್ ಅವರು ಮೊನ್ನೆ ಒಬ್ಬ ಮಹಿಳಾ ಅಧಿಕಾರಿಗೆ ನಿಂದಿಸ್ತಾರೆ. ಒಂದು ಸೌಜನ್ಯಕ್ಕಾದ್ರೂ ಈ ವಿದ್ಯಾರ್ಥಿಗಳನ್ನ ಕರೆಸಿ ಮಾತನಾಡುವಂತ ಕೆಲಸ ಮಾಡಿದ್ರ? ಹೋಗ್ಲಿ, ಸಿದ್ದರಾಮಯ್ಯನವರು ಹಿಂದ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾರೆ. ಒಂದೇ ಒಂದು ದಿವಸ ಆದ್ರೂ ವಿಧಾನಸೌಧಕ್ಕೆ ಬಿಟ್ಟು ಮಾತನಾಡುವಂತ ಕೆಲಸ ಮಾಡಿದ್ದಾರ? ಬಹಳ ಸ್ಪಷ್ಟವಾಗಿ ಇದ್ರಲ್ಲಿ ನೇರವಾಗಿ ಹೇಳ್ತೀನಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಕಾರ್ಯದರ್ಶಿಗಳು ಉತ್ತರನೂ ಬಂತು ಉತ್ಕರ್ಷ್ ಅವರೇ. ಅಂದ್ರೆ UPSC ಕೂತವ್ರು ಕೆಲವರು KPSC ಎಕ್ಸಾಮ್ ಅಲ್ಲೂ ಕೂತಿದ್ದಾರೆ, ಚೆನ್ನಾಗಿ ಓದ್ಕೊಂಡು ಬಂದಿದ್ದಾರೆ, ಒಂದೇ ಕುಟುಂಬ ಅಂತ ಹೇಳ್ತಿದ್ದಾರೆ. ಹೆಸರು ಒಂದು ಮುಸ್ಲಿಂ ಹೆಸರಿದೆ, ಒಂದು ಹಿಂದೂ ಹೆಸರಿದೆ, ಕೇವಲ ಇನಿಷಿಯಲ್ ತಗೊಂಡು ನಾವು ಯಾರು ವಿದ್ಯಾರ್ಥಿಗಳ ಒಂದು ಎಕ್ಸಾಮ್ ಅಥವಾ ಮಾರ್ಕ್ಸ್ ಮಾನಸಿಕತೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಹೇಳ್ತಿರ್ತಕ್ಕಂಥ ತನಿಖೆ ಆಗ್ಲಿ ಬಿಡಿ. ಅದೇ ಇವತ್ತು ನೀವೇ ಮಾಧ್ಯಮದವ್ರು ಕೇಳ್ತೀರಾ, ಅವರು ಕಾರ್ಯದರ್ಶಿಗೆ ನಾಳೆ ರಿಪೋರ್ಟ್ ಕೊಡ್ತಾರಲ್ಲ ಸರ್ಕಾರಕ್ಕೆ, ಹೇಗೆ ಸಾಧ್ಯ ಇದು? ಬಹಳ ಸ್ಪಷ್ಟವಾಗಿ ನೋಡಿ ಮೇಡಮ್, ಕಾಂಗ್ರೆಸ್ ಸರ್ಕಾರದ ಹ್ಯಾಂಡ್ ಇನ್ ಹ್ಯಾಂಡ್ ಇಲ್ಲದೆ KPSC ಕೆಲಸ ಮಾಡಕ್ ಆಗದೇ ಇಲ್ಲ. ಇದು ಬಹಳ ಲಾಜಿಕಲ್ ಆಗಿ ಯೋಚನೆ ಮಾಡೋಣ. ಅದು ಇಂಡಿಪೆಂಡೆಂಟ್ ಬಾಡಿ ಆಗಿರ್ಬೋದು, ಅದನ್ನ ಮಾನಿಟರ್ ಮಾಡೋದು ಯಾರ್ರಿ? ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ. ನಮ್ಮ ಯಡಿಯೂರಪ್ಪನವರು ಇದ್ದಾಗ, ಬೊಮ್ಮಾಯಿಯವರು ಇದ್ದಾಗ ಅದನ್ನ ಡಿಜಿಟಲೈಸೇಷನ್ ಮಾಡಿ ಅನೇಕ ಬಿಜೆಪಿ ಅವರು 2020 ಟ್ರಾನ್ಸ್ಲೇಷನ್ ಸಮಸ್ಯೆ ಆಗ್ತಿದೆ, ಕ್ವಶನ್ ಪೇಪರ್ ಸಮಸ್ಯೆ ಆಗ್ತಿದೆ. ಈಗ ಕಾಂತಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಯಾವ ರೀತಿ ಪೇಪರ್ ನ ಹೈದರಾಬಾದ್ಗೆ ದೇವನಹಳ್ಳಿಗೆಲ್ಲ ತಗೊಂಡೋಗಿ ಬರ್ಸಿರ್ತಕ್ಕಂಥದ್ದು ಮಧ್ಯರಾತ್ರಿ. ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳು ಹೇಳ್ತಿರ್ತಕ್ಕಂಥದ್ದು. ನೀವು ಒಂದೇ ಒಂದು ಉದಾಹರಣೆ ಬಿಜೆಪಿ ವಿಚಾರದಲ್ಲಿ ಕೊಡಿ ನೋಡೋಣ. ನಟರಾಜ್ ಗೌಡ್ರೆ, ಪರೀಕ್ಷಾರ್ಥಿಗಳ ಆಕ್ರೋಶ ಯಾವ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂದ್ರೆ, ಸುಮ್ಮನೆ ಪರೀಕ್ಷೆ ಯಾಕೆ ನಡೆಸ್ತೀರಿ, KPSC ನ ಡಿಸಾಲ್ವ್ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಶಿಫಾರಸ್ ಮಾಡಿದ್ದಾರೆ. ಹಂಗ್ ಮಾಡ್ಬಿಟ್ಟತ್ಲಾಗೆ ಹರಾಜ್ ಹಾಕ್ಬಿಡಿ. ಡಬಲ್ ಇನ್ಕಮ್ ಸರ್ಕಾರಕ್ಕೆ ಸರ್. ಹೆಂಗೆ? ಒಂದು ಹರಾಜ್ ಮೂಲಕ, ಇನ್ನೊಂದು ಹರಾಜಲ್ಲಿ ಆಯ್ಕೆಯಾದ ಆಫೀಸರ್ಗಳೇನ್ ಮಾಡ್ತಾರೆ, ಕಮಾಯಿ ಮಾಡ್ಕೊಳ್ತಾರೆ, ಸರ್ಕಾರಕ್ಕೆ ಡಬಲ್ ಆದಾಯ ಬರುತ್ತೆ. ಮಾಡ್ಬಿಡಿ, ಹರಾಜ್ ಹಾಕ್ಬಿಡಿ ಹುದ್ದೆಗಳನ್ನ. ವಿದ್ಯಾರ್ಥಿಗಳ ಆಕ್ರೋಶ ಸರ್. ಕರೆಕ್ಟ್. ಅದು ಯಡಿಯೂರಪ್ಪ ಇದ್ರೆ ಮಾಡ್ತಾ ಇದ್ರೇನೋ, ಬೊಮ್ಮಾಯಿ ಇದ್ರೆ ಮಾಡ್ತಾ ಇದ್ರು. ಬಿಜೆಪಿ ಸರ್ಕಾರದಲ್ಲಿ ನೀವೇನು ಹೇಳಿದ್ರಲ್ಲ ಸಲಹೆ, ಅದು ಬಿಜೆಪಿ ಸರ್ಕಾರದಿಂದ ಮಾಡಿದ್ರೆ ನಾವು ಮಾಡೋದಿಲ್ಲ. ನಂಬರ್ 1, ಯುವಕರಿಗೆ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಯಾರು ಎಕ್ಸಾಮ್ಗೆ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವರ ಪರವಾಗಿ ಸರ್ಕಾರ ಇದೆ. ನಂಬರ್ 1. ಎರಡನೇದು, ಅವ್ರಿಗೆ ನಿಜವಾಗ್ಲೂ ಹಗರಣ ಆಗಿದೆ ಅನ್ಸಿದ್ರೆ ನಾವು ತನಿಖೆ ಮಾಡೋದು. ನಾವು ಮೊದಲು ಬಿಜೆಪಿ ತರ ಓಡೋಗಂತಾರಲ್ಲ, ಊಹಾಪೋಹದ ಆರೋಪಗಳಿಗೂ ಕೂಡ
ಏನು ಶಾಲಿನಿ ರಜೀಶ್ ಅವರು ರಿಪೋರ್ಟ್ ಕೇಳಿದ್ದಾರೆ, ಅದರ ಸರ್, ಆಧಾರದ ಯಾರಿಗೆ ಮೇಲೆ ತೀರ್ಮಾನ ಮಾಡ್ತಾರೆ. ಯಾರಿಗೆ ಕೇಳಿದ್ದಾರೆ? ಯಾರು ಕೊಡೋದು ಕೇಳಿದ್ದಾರೆ? ಅದ್ ಮಾಡ್ತಾರೆ. ಅದನ್ನ ನಿಮ್ಮನ್ನ ಕೇಳ್ಬೇಕಾದಿಲ್ಲ ಅಥವಾ ಬೇರೆ ಕೇಳ್ಬೇಕಾದಿಲ್ಲ. ಅವ್ರಿಗೆ ಕಾನೂನು ಏನು ಕ್ರಮ ಇದೆ, ನಿಯಮಗಳಿದೆ, ಅದ್ರ ಪ್ರಕಾರ ಮಾಡೇ ಇಲ್ಲ ಮಾಡ್ತಾರೆ. ನಟರಾಜ್ ಗೌಡ್ರೆ, ಆ ಪರೀಕ್ಷಾ ನಿಮ್ಗೆ ಪ್ರಶ್ನೆ, ಪರೀಕ್ಷಾರ್ಥಿಗಳ ಅಸಮಾಧಾನ ಏನು ಅಂತಂದ್ರೆ ಇಲಾಖಾ ಆಂತರಿಕ ತನಿಖೆ ಮಾಡಿಸಿದ್ರೆ ಇಲ್ಲಿ ಕಳ್ಳರಾಚೆ ಬರೋದಿಲ್ಲ, ಎಕ್ಸ್ಟರ್ನಲ್ ಬಾಡಿಯಿಂದ ತನಿಖೆ ಆಗ್ಬೇಕು, ಆಗ ಮಾತ್ರ ವ್ಯವಸ್ಥೆಯಲ್ಲಿ ಹುಡುಕಿರೋದು ಗೊತ್ತಾಗುತ್ತೆ. ತಾಕತ್ತಿರೋ ಸಿಬಿಐ ಕೊಡಿ ತನಿಖೆನ. ಕೇಳ್ರಿ, ನೀವೇನ್ ಹೇಳಿದ್ರಿ, ವೀರಪ್ಪನ್ ಇದ್ದ, ಉಮೇಶ್ ರೆಡ್ಡಿ ಇದ್ದ, ಬಿಜೆಪಿ ಸರ್ಕಾರದಲ್ಲಿ ಇದ್ರು, ಇವಾಗ ಯಾರು ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಯಾರು ಇಲ್ಲ ಆ ತರದವರು. ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿ, ಅದೆಲ್ಲ ಬಿಜೆಪಿನಲ್ಲಿ ಇರ್ಬೋದು, ಸರ್ಕಾರ ಇರ್ಬೋದು, ಬಿಜೆಪಿನಲ್ಲಿ ಇರ್ಬೋದು, RSS ಅಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಅಲ್ಲಿ ಸರ್ಕಾರದಲ್ಲಿ ಇಲ್ಲ. ಒಂದು, ಈಗ ಯುವಕರಿಗೆ ಅನುಕೂಲ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಕೇಳಿ, 56,000 ಉದ್ಯೋಗಗಳನ್ನ ನೇಮಕ ಮಾಡ್ಕೋತೀವಿ ಈ ವರ್ಷ, ಈ ತಿಂಗಳ ಪಕೋಡ ಮಾರಿ ಅಂದ್ರು ನಿಮ್ಗೆ ಯುವಕರು ಪಕೋಡ ಮಾರಿ ಅಂತ ಮೋದಿ ಅವರು ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಮೋದಿ ಅವರು ಹೇಳಿದ್ರು. ಆದ್ರೆ ನಾವು ಆ ರೀತಿ ಹೇಳಲ್ಲ. ನಾವು ನೀವು ಕಷ್ಟ ಇದ್ದಾಗ ನಿಮಗೆ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದು. ನೀವು ವಿದ್ಯಾರ್ಥಿ, ನಿಮ್ಗೆ ಡಿಜಿಟಲ್ ಲೈಬ್ರರಿ ಮಾಡ್ತೀನಿ ಬೆಂಗಳೂರಿನಲ್ಲಿ, ಧಾರವಾಡದಲ್ಲಿ ಸರ್ಕಾರದಲ್ಲಿ ಯಾವತ್ತೂ ಇಲ್ಲ ಆಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಇದ್ದ ಯಾವತ್ತೂ ಈ ತರ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಇದೆ, ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ. ಅದಕ್ಕಾಗಿನೇ ನಾವು ನೋಡಿ, ಕರ್ನಾಟಕ ಉದ್ಯೋಗ ಸೃಷ್ಟಿಯಲ್ಲಿ ನಂಬರ್ 1 ಇದೆ. ಈ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ಇದೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 2 ಇದೆ. ನಿಮ್ಗೆ ಗೊತ್ತ ಮಾಹಿತಿ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಿಮ್ಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರನೇ ಉದ್ಯೋಗ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ಅಪ್ ಇಡೀ ಇಂಡಿಯಾದಲ್ಲಿ ನಂಬರ್ 1 ಇದೆ. AI ಟೆಕ್ನಾಲಜಿದಲ್ಲಿ, ಆಮೇಲೆ ರೋಬೋಟಿಕ್ ಟೆಕ್ನಾಲಜಿ ನಂಬರ್ 1 ಇದೆ. ಜೈವಿಕ ತಂತ್ರಜ್ಞಾನದಲ್ಲಿ ನಂಬರ್ 1 ಇದೆ. IT ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ 1 ಇದೆ. ಉದ್ಯೋಗ ಸೃಷ್ಟಿಯಲ್ಲಿ ನಂಬರ್ 1 ಇದೆ. ಬಂಡವಾಳ ಹೂಡಿಕೆಯಲ್ಲಿ ನಂಬರ್ 2 ಇದೆ. ವುಮೆನ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ನಂಬರ್ 1 ಇದೆ. ಉದ್ಯೋಗ ಸೃಷ್ಟಿಯಲ್ಲಿ ಕರ್ನಾಟಕ ನಂಬರ್ 1 ಇದೆ. ಆದ್ರೆ ಬಿಜೆಪಿ ಎಲ್ಲೂ ಇಲ್ಲ. ಪಕೋಡ ಮಾಡಿ ನಾವು ಹೇಳಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತಾನೆ ಯುವ ನಿಧಿ ತಗೊಂಡ್ಬಂದದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ, 3,09,000 ವಿದ್ಯಾರ್ಥಿಗಳಿಗೆ ಯುವ ನಿಧಿ ಹೋಗ್ತಾ ಇದೆ. ಇವತ್ತು ಕೂಡ ಯುವಕರಿಗೆ ಯುವ ನಿಧಿ ಜೊತೆಗೆ ಕೌಶಲ್ಯ ಅಭಿವೃದ್ಧಿಗೆ ಯುವ ನಿಧಿ ಪ್ಲಸ್ ಅಂತ ಮಾಡಿ ಅವ್ರಿಗೆ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮ್ಗೆ ಪ್ರಶ್ನೆ ಸರ್, ಇದು ಹೆಂಗಾಯ್ತು ಅಂದ್ರೆ ಹಲ್ ನೋವು ಅಂತಂದ್ರೆ ತಲೆನೋವಿಗೆ ಟ್ಯಾಬ್ಲೆಟ್ ಕೊಟ್ರಂತೆ. ಅಂದ್ರೆ KPSC ಎಕ್ಸಾಮ್ ಅಲ್ಲಿ ಅಕ್ರಮ ಆಗ್ತಾ ಇದೆ ಅಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ತೆಗಿತೀವಿ ಅಂದ್ರೆ ಇದು ಯಾವ ಉತ್ತರ ಸರ್? ಅಲ್ಲ, ಯಾವ ಉತ್ತರ? ನಾವು KPSC ನಾವು ಮಾತಾಡ್ತಿರೋದು ಬೇಡ ಅಂತ ಹೇಳ್ತಿಲ್ಲ ಸರ್. ತಲೆನೋವು ಬಂದಾಗ ತಲೆನೋವು ಟ್ಯಾಬ್ಲೆಟ್ ಬೇಕು, ಹಲ್ ನೋವು ಬಂದಾಗ ಹಲ್ ನೋವು ಟ್ಯಾಬ್ಲೆಟ್ ಬೇಕು. ಅಕ್ರಮ ಅನ್ನೋದು ಊಹಾಪೋಹ ನಂಬರ್ 1. ನಂಬರ್ 2, ಆ ಊಹಾಪೋಹಕ್ಕೂ ಕೂಡ ಆ ತರ ಏನ್ ಮಾಹಿತಿ ಬರ್ತದೆ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಏನಂದ್ರೆ ಅದು ರಿಪೋರ್ಟ್ ಅನ್ನ ತಗೊಳಕ್ಕೆ ಕೇಳಿದೆ. ರಿಪೋರ್ಟ್ ನಲ್ಲಿ ಏನ್ ನಿಷ್ಕರ್ಷಣೆ ಬರ್ತದೆ ಅದ್ರ ಮೇಲೆ ತೀರ್ಮಾನ ಮಾಡುತ್ತೆ. ಅದು ಬಿಟ್ಟು ಅಲ್ಲಿವರೆಗೂ ಇದು ಊಹಾ